ಥೂ, ಎಷ್ಟು ಹೋದ್ರೂ ಮಾನ ಮರ್ಯಾದೆ ಬಿಟ್ಬಿಟ್ಟು ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ನೀವು ಮಾತಾಡ್ತೀರಾ ಅಂದ್ರೆ ದೇವ್ರನ್ನ ನನಗೆ ಶಾನೆ ಬೇಜಾರಾಯ್ತದೆ. ಮೂರು ಬಿಟ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು ಇಲ್ಲಿ ನಿಂತ್ಕೊಂಡಿಲ್ಲಿ. ಇನ್ನು ಎಂಥ ಜನ ಇರ್ಬೇಡ, ನೆನ್ನೆಲ್ಲ ಹೊಡೆದು ಬಡ್ದು ಜಗಳ ಮಾಡ್ಬಿಟ್ಟು ಕಳ್ಸಿದ್ದೀನಿ. ಬ್ಯಾಡ ನಿಮ್ ಸವಾಸ, ಬ್ಯಾಡ ನಿಮ್ ಸವಾಸ ಅಂತ ಹೊಡೆದು ಬಡ್ದು ಕಳ್ಸಿದ್ದೀನಿ. ಆದ್ರೂ ತಿರ್ಗಾ ಬಂದು ಇಷ್ಟೆಲ್ಲ ಹಿಂಗೆ ಅವತಾರ ಮಾಡ್ತಿದ್ದೀರಾ ಅಂದ್ರೆ ದೇವ್ರನೇ ನನಗೆ ಏನ್ ಮಾಡ್ಲಪ್ಪ ದೇವ್ರೇ ಅನ್ನಿಸ್ತೈತೆ ನನಗಂತೂ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಂಟೋಗ್ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ತಿರುಗಿ ಇನ್ನೊಂದ್ಸಲ ಹಿಡ್ಕೊಂಡು ದೇವ್ರನ್ನೇ ವಾಣಿಸ್ಬಿಟ್ಟು ಸರಿಯಾಗಿ ಹೊಡೆದು ಬಿಸಾಕ್ಬಿಡ್ತೀನಿ ನಾನಂತೂ. ನಿಜವಾಗೂ ನಾನು ಸುಮ್ಮನೆ ಇರಕ್ಕಿಲ್ಲ ನೀವು ಹಿಂಗೆ ನೀವು ಅವತಾರ ಮಾಡ್ತಾ ಇದ್ರೆ. ಹಾ, ನೀನ್ ನನಗೆ ಹೊಡಿತೀಯಾ ಇಲ್ಲ ಯಾರು ಬಂದು ನಿನಗೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲೇ ಗೊತ್ತಾಯ್ತದೆ. ಹ್ಮ್ ನಾನು ಬದುಕಿರ್ಬೇಕಾದ್ರೇನೆ ಅದು ಹೆಂಗ್ ನೀನು ಇನ್ನೊಂದು ಮದುವೆ ಮಾಡ್ಕೊಳಕ್ ಸಾಧ್ಯ? ಆ ಹೆಂಗ್ ಮದುವೆ ಮಾಡ್ಕೊಂಡೆ ಹೇಳು? ನಾನು ಬದುಕಿದ್ದೀನಿ ತಾನೆ, ನಾನು ಜೀವಂತವಾಗಿದ್ದೀನಿ ತಾನೆ, ನನಗೆ ಡೈವರ್ಸು ಕೊಟ್ಟಿಲ್ಲ ದಡ್ ನನ್ನ ಮಗನೇ. ಆ ಸರಿಯಾಗಿ ಸಿಗಾಕೊಂಡಿದೆ ಇವಾಗ. ಅಲ್ಲ, ಡೈವರ್ಸು ಕೊಡ್ದಿದ್ದಂಗೆ ಏನೂ ಮಾಡ್ದಿದ್ದಂಗೆ ಇನ್ನೊಬ್ಬಳನ್ನ ಕಟ್ಕೊಳ್ಳೋದು ಅಪವಾದ ಅಂತ ಹೇಳ್ಬಿಟ್ಟು ಗೊತ್ತಿಲ್ವೇನಪ್ಪ? ಥೂ, ಇವ್ರು ಎಂಥ ಜನ! ಮತ್ತೆ 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 ಬಂದು 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 ಕಿರಿಕ್ ಮೇಲೆ ಕಿರಿಕ್ ಮಾಡ್ತಾರಲ್ಲ ಇವರು. ಇವ್ರಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ವಲ್ಲ. ನನಗೂ ಹೇಳಿ 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 ಇವ್ರ ಹತ್ರ ಕೇಳಿ ಸಾಕಾಗೋಗ್ಬಿಟ್ಟೈತೆ. ಅಪ್ಪ ತಾಯಿ, ನಾನೇ ನೀವ್ರನ್ನ ಬಲವಂತ ಮಾಡಿನೂ ಇರಿಸ್ಕೊಂಡಿಲ್ಲ. ಇವ್ರಷ್ಟು ಇವ್ರು ನನ್ನ ಜೊತೆನೇ ಇರಬೇಕು ಅಂತ ಬಂದವ್ರೆ. ನಿಂಗೆ ಅಷ್ಟೊಂದು ಆಸೆ ಆದರೆ ಕರ್ಕೊಂಡೋಗು, ನನಗೇನು ಬೇಜಾರಿಲ್ಲ. ಎಷ್ಟು ಹೇಳಿದ್ರು ಬಂದು ನಿಮ್ಮ ಹಿಂಸೆ ಯಾರು ತಡ್ಕೊತಾರೆ? ನೀನು ಹಿಂಗೆ ಮಾಡ್ತಾ ಇದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ, ತುಂಬ ಇರಿಟೇಷನ್ ಮಾಡ್ತಾ ಇದೆಯಾ ಅಂತ ಹೇಳಿ. ಹೌದಾ? ಕಂಪ್ಲೇಂಟ್ ಯಾರು ಕೊಡ್ತಾರೆ ಅಂತ ಈಗ ಗೊತ್ತಾಯ್ತದೆ ನೋಡು. ಏಯ್, ಏನ್ರಿ ಗಲಾಟೆ? ಮೇಡಮ್ ಅವರೇ ಬಂದ್ರಾ? ಅಯ್ಯೋ ಮೇಡಮ್ ಅವರೇ, ಇಷ್ಟೊತ್ತು ಹಿಡ್ಕೊಂಡು ಹೊಡಿತಿದ್ದ ಮೇಡಮ್ ಅವರೇ, ಈಗ ಸುಮ್ಮನೆ ಆಗವನೇ. ಲೇಯ್ ಲೋಫರ್ ನನ್ನ ಮಗನೇ, ಒಂದ್ ಹೆಣ್ಣು ಮೇಲೆ ಕೈ ಮಾಡಕ್ ನಾಚಿಕೆ ಆಗಲ್ವೇನೋ ಗಂಡಾಗಿತ್ಕೊಂಡು? ಹಾ, ನಾಲಾಯಕ್ ನನ್ನ ಮಗನೇ. ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಸರಿಯಾಗಿ ತದಕಿ ಏರೋಪ್ಲೇನ್ ಹಚ್ಚಿದ್ರೆ ಅವಾಗ ಬುದ್ಧಿ ಬರ್ತದೆ. ಹೆಣ್ಮಕ್ಳು ಅಂದ್ರೆ ಕಾಲ್ ಕಸ ಮಾಡ್ಕೊಂಡಿದ್ಯಲ್ಲ ನೀನು. ಆ ಉಗಿರಿ ಮೇಡಮ್ ಅವರೇ, ನನ್ನ ಮಗನಿಗೆ ಸರಿಯಾಗಿ ಉಗಿರಿ, ಮೆಟ್ಟು ತಗೊಂಡೆ ಹಿಂಗೆ ಹೊಡಿರಿ ಆ ಬೇವರ್ಸಿಗೆ. ಹಾ, ಎಂತ ಟಾರ್ಚರ್ ಕೊಡ್ತಾನೆ ಗೊತ್ತಾ ಮೇಡಮ್ ಅವ್ರೆ ನಮಗೆ. ಅಯ್ಯಪ್ಪ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಇವಾಗ ಅವಳ ಸಿಕ್ಕುದ್ಲು ಸಾವುಕಾರ ಹುಡುಗಿ ಅಂತ ಅವಳಿಂದ ಹೊಂಟೋಗವನೆ. ಏಯ್, ಏನೋ ಕಾನೂನು ಗೊತ್ತಿಲ್ವಾ ನಿನಗೆ? ಕಾನೂನು ಪ್ರಕಾರ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನಗೆ? ಒಂದು ಹೆಂಡತಿ ಬದುಕಿದಂಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು, ಇಲ್ಲ ಡೈವರ್ಸ್ ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಮಹಾಪರಾಧ ಅಂತ ಹೇಳ್ಬಿಟ್ಟು ಗೊತ್ತಿಲ್ವಾ ಇಲ್ಲ ನಿನಗೆ? ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಅದೇಂಗೆ ಇನ್ನೊಬ್ಳನ್ನ ಮದುವೆ ಮಾಡ್ಕೊಂಡಿದ್ಯಾ ನೀನು? ಲೋಫರ್ ನನ್ನ ಮಗನೇ. ಹಾ, ಬಾ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಚೆನ್ನಾಗಿ ಜಾಮ್ ತೆಗೆದ್ರೆ ಆವಾಗ ಗೊತ್ತಾಯ್ತದೆ ನಿನಗೆ. ಲೋಫರ್ ನನ್ನ ಮಗನೇ, ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ನೀವು ಗಂಡಸ್ರು ನಿಮ್ಮ ಬುದ್ಧಿ ಮಾತ್ರ ಬಿಡಕ್ಕಿಲ್ಲ ಅಲ್ವಾ? ನಡೀರಿ ಐತೆ. ಏನಮ್ಮ, ಒಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಮದುವೆ ಆಗೋನೆ ಅಂತ ಗಂಡ ಗೊತ್ತಿದ್ರು ಇನ್ನೊಂದು ಮದುವೆ ನೀನು ಹೆಂಗಮ್ಮ ಇದು ಮಾಡಿದೆ ನೀನು? ಆದೆ ನಿನ್ನ ಮದುವೆನಾ? ಮೇಡಮ್ ಅವರೇ, ನನಗೆ ಗೊತ್ತಿಲ್ದಿದ್ದಂಗೆ ಮುಚ್ಚಿಟ್ಬಿಟ್ಟು ಅವರೇ ಮೇಡಮ್ ಅವರೇ ಮದುವೆ ಮಾಡಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಗಂಡಂಗೆ ಯಾರನ್ನ ಇನ್ನೊಂದು ಮದುವೆ ಮಾಡ್ತಾರ ಮೇಡಮ್ ಅವರೇ? ಎಷ್ಟು ಸುಳ್ಳು ಹೇಳ್ತಾವ್ರು ನೋಡಿ ಮೇಡಮ್ ಅವರೇ. ಗಂಡಂಗೆ ಯಾರು ಇನ್ನೊಂದು ಮದುವೆ ಮಾಡ್ತಾರೇನ್ರಿ? ಮೇಡಮ್ ಅವರೇ, ಮತ್ತೆ ನನಗೆ ಇನ್ನೊಂದು ಮದುವೆ ಮಾಡಿದ್ದು. ಮೇಡಮ್ ಅವರೇ, ನಿಮ್ಗೇನು ಸಾಕ್ಷಿ ಬೇಕು ತಾನೆ? ಒಂದು ನಿಮಿಷ ಇರಿ. ಏನಮ್ಮ, ನಾಚಿಕೆ ಆಗಲ್ವಾ? ಈಗ ಗೊತ್ತಾಗ್ತದೆ, ಬಾ ಪೊಲೀಸ್ ಸ್ಟೇಷನ್ ಹಾಕೊಂಡು ಚೆನ್ನಾಗೆ ಬಾರಿಸಿದ್ರೆ ಅವಾಗ ಬುದ್ಧಿ ಬರ್ತೈತೆ. ಒಂದು ಹೆಣ್ಣು ಭಾಳ ಹಾಳು ಮಾಡ್ತಾ ಇದೆಯಲ್ಲ ನೀನು, ನಾಚಿಕೆ ಆಗಲ್ವಾ? ಪ್ರಪಂಚದಾಗ ಯಾರು ಬೇರೆ ಗಂಡಸ್ರೇ ಸಿಗಲ್ವಾ ನೀನು ಮದುವೆ ಮಾಡ್ಕೊಳಕ್ಕೆ? ಮದುವೆ ಮಾಡ್ಕೊಂಡ್ರೆ ಹುಡುಗನೇನೆ ಮದುವೆ ಮಾಡ್ಕೋಬೇಕಾ ನೀನು? ಮೇಡಮ್ ಅವರೇ, ನಿಮ್ಗೆ ನಿಜ ಕತೆ ಏನು ಅಂತ ಗೊತ್ತಿಲ್ಲ ಮೇಡಮ್ ಅವರೇ. ಇವರೇ ಮೇಡಮ್ ಅವರೇ, ಅವ್ರಿಗೆ ರಳಿಯೋಂಗೆ ಬೇಕು ಅಂತ ನಾ ಮನೆಗೆ ಬಂದುಬಿಟ್ಟು ನಾನು ನೋಡಿಬಿಟ್ಟು ಮಾಡಿ ಮದುವೆ ಮಾಡಿದ್ದು ಇವರೇ ಮೇಡಮ್ ಅವರೇ. ಈಗ ನೋಡ್ರೆ ಈ ಥರ ಉಲ್ಟಾ ಹೊಡಿತಾವ್ರು ಅಷ್ಟೇನೆ. ನನ್ನ ಹತ್ರ ಆಸ್ತಿ ಐತೆ, ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿಬಿಟ್ಟು ಇವರೇ ಮೇಡಮ್ ಅವರೇ ಇಂಥ ಕಂತ್ರಿ ಕೆಲಸ ಎಲ್ಲನೂ ಮಾಡಿದ್ದು. ಅಯ್ಯೋ ಮೇಡಮ್ ಅವರೇ, ಇಲ್ಲ ಮೇಡಮ್ ಅವರೇ, ನನ್ನ ಗಂಡಂಗೆ ನಾನು ಮದುವೆ ಮಾಡ್ತೀನಿ ಮೇಡಮ್ ಅವರೇ. ಇನ್ನೊಂದು ಮದುವೆ ಮಾಡೋಕ್ಕಾಯ್ತದ ಮೇಡಮ್ ಅವರೇ? ನಾನು ಇಲ್ಲ ಮೇಡಮ್ ಅವರೇ, ನಾನು ಅಂಥ ಕೆಲಸ ಎಲ್ಲ ಮಾಡಲ್ಲ ಮೇಡಮ್ ಅವರೇ. ನಾನು ತುಂಬ ಒಳ್ಳೆಯವಳು ಮೇಡಮ್ ಅವರೇ. ಇವನೇ ಹಿಂಗೆಲ್ಲನೂ ಇವರೇ ನಾಟಕ ಆಡ್ತಾವ್ರೆ ಮೇಡಮ್ ಅವರೇ. ನಿಜ ಹೇಳ್ತಾ ಇದೆಯಾ? ಹ್ಞೂ ಮೇಡಮ್ ಅವರೇ, ನಿಜ ಹೇಳ್ತಾ ಇದ್ದೀನಿ, ದೇವರಣೆಗೂ ನಿಜ ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ನಿಜವಾಗೂ ನಾನಂತೂ ಏನು ಮಾಡಿಲ್ಲ ಮೇಡಮ್ ಅವರೇ. ಮದುವೆನ ಅವಳೇ ಮೇಡಮ್ ಅವರೇ ಮದುವೆ ಎಲ್ಲನೂ ಮಾಡ್ಕೊಂಡಿದ್ದು. ಮೇಡಮ್ ಅವರೇ, ಇವ್ರು ಇವತ್ತೆಲ್ಲ ನಾಳೆ ಸರಿಯಾಗಿ ಹಿಂಗೆ ನಾಟಕ ಆಡ್ತಾರೆ ಅಂತ ನನಗೆ ಗೊತ್ತಿತ್ತು ಮೇಡಮ್ ಅವರೇ. ಗೊತ್ತಿದ್ದಕ್ಕೇನೆ ನಾನಂತೂ ಬೇಕು ಅಂತಾನೆ ಈ ಪತ್ರ ಬರ್ಸ್ಕೊಂಡಿದ್ದೀನಿ. ಅವಳೇನೆ ಪತ್ರಕ್ಕೆ ಖುಷಿಯಾಗಿ ಸೈನ್ ಹಾಕೊಳ್ಳೆ. ನೀವೇ ನೋಡಿ ಮೇಡಮ್ ಅವರೇ. ಏನು ಪೇಪರ್ಗೆ ಸೈನ್ ಹಾಕಿದ್ದೆ ನೀನು? ನಾನೇನಕ್ಕೂ ಹಾಕಿಲ್ಲಮ್ಮ. ನೋಡಿ ಮೇಡಮ್ ಅವರೇ, ಅದ್ರಾಗೆಲ್ಲ ಅವಳೇ ಬರ್ದವಳೆ. ದಯವಿಟ್ಟು ನನಗೆ ನೀನು ಇಷ್ಟ ಇಲ್ಲ, ನಿನ್ನ ಜೊತೆ ಬಾಳ್ಮೆ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಡೈವರ್ಸು ತಗೊಳಕ್ಕೆ ತುಂಬ ಟೈಮ್ ಆಗ್ತದೆ. ನನಗೆ ಮಕ್ಕಳು ಮರಿಯೆಲ್ಲ ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀನು ಇನ್ನೊಂದು ಮದುವೆನ ಆರಾಮಾಗಿ ಧಾರಾಳವಾಗಿ ಮಾಡ್ಕೋಬೋದು ಅಂತ. ಸುಳ್ಳು ಸುಳ್ಳು ಮೇಡಮ್ ಅವರೇ, ನಾನು ಹಂಗೆಲ್ಲ ಬರ್ಕೊಟ್ಟಿಲ್ಲ ಮೇಡಮ್ ಅವರೇ, ಸುಳ್ಳು ಹೇಳ್ತಾವನೆ. ಮೇಡಮ್ ಅವರೇ, ನೀವೇ ನೋಡಿ, ನಿಧಾನಕ್ಕೆ ನೀವೇ ಪೇಪರ್ ತಿರ್ವಾಕಿ ನೀವೇನೇ ನೋಡಿ ಏನಾಗೈತೆ ಏನು ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅವಳೇ ಪೇಪರ್ಗೆಲ್ಲ ಪ್ರತಿಯೊಂದಕ್ಕೂ ಸೈನ್ ಹಾಕೊಟ್ಟವಳೆ. ನೋಡಿ ಮೇಡಮ್ ಅವರೇ, ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಇದಕ್ಕೂ ಹೌದು ಆ ಮಾಡ್ಕೊಳ್ಳಿ ಅಂತಲೇ ಸೈನ್ ಹಾಕೊಟ್ಟವಳೆ ಮೇಡಮ್ ಅವರೇ. ಬೇಕಾದ್ರೆ ಸೈನು ಅವಳ್ದ ಇಲ್ವಾ ಅಂತ ಬೇರೆ ನೀವು ಎಲ್ಲಾದ್ರೂ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಮೇಡಮ್ ಅವರೇ. ಅವಳದೇ ಸೈನು, ನಾನು ಬೇಕಂತಾನೆ ಇವಳು ಹಿಂಗೆಲ್ಲ ಮಾಡ್ತಾಳೆ. ಇವಳು ಸರಿ ಇಲ್ಲ ಮೇಡಮ್ ಅವರೇ. ತಿಕ್ಲು ಥರ ಒಂದೊಂದ್ಸಲಿ ಒಂದೊಂಥರ ಆಡ್ತಾಳೆ ಮೇಡಮ್ ಅವರೇ. ಒಂದೊಂದ್ಸಲ ನಂಗೆ ನೀನು ಬೇಕು ಅಂತಾಳೆ ಮೇಡಮ್ ಅವರೇ. ಇನ್ನೊಂದ್ಸಲ ನಂಗೆ ನೀನು ಬೇಡವೇ ಬೇಡ, ನಂಗೆ ನಿನ್ನ ಸವಾಸನೇ ಸಾಕು, ನೀನು ಯಾರನ್ನ ಮದುವೆ ಮಾಡ್ಕೊಂಡು ಆರಾಮಾಗಿರೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಚೇಂಜ್ ಆಗ್ತಾಳೆ ಮೇಡಮ್ ಅವರೇ. ಅದಕ್ಕೆ ಮೇಡಮ್ ಅವರೇ, ಇವಳು ಸವಾಸ ಬೇಡ, ಇವಳು ನಂಬಕ ಹಾಕಿಲ್ಲ, ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಇವಳು ಮತ್ತೆ ಬಂದ್ಬಿಟ್ಟು ಅಡ್ಡಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು
ಬೇಕು ಅಂತಾನೆ ಮೇಡಮ್ ಅವರೇ, ನಾನೇ ಪೇಪರ್ಗೆ ಸೈನ್ ಹಾಕಿದ್ರೆ ನಾನು ನಿನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂತೀನಿ, ಇಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯ್ತು, ಅದು ಯಾವ ಪೇಪರ್ಗೆ ಸೈನ್ ಹಾಕಬೇಕು ಕೊಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡವಳೆ ಮೇಡಮ್ ಅವರೇ ಇವಳೇನೆ. ಏನಮ್ಮ ಇದು, ನೀನೇ ಗಂಡ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ಯಾ? ಡೈವರ್ಸ್ ಪೇಪರ್ ತರನೇ ಲೆಕ್ಕ ಇದು ಇವಾಗ. ಗಂಡನೇ ಬೇಡ ನನಗೆ, ಅವ್ನು ಯಾರನ್ನ ಮದುವೆ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನನ್ನ ಗಂಡನ ಅವಶ್ಯಕತೆನೇ ಇಲ್ಲ ಅಂತ ಪೇಪರ್ ತುಂಬ ಬರ್ಕೊಟ್ಬಿಟ್ಟು ಇವಾಗ ನೀನೇನೇ ಗಂಡ ಬೇಕು ಅಂತ ಬಂದ್ರೆ, ಅಲ್ಲ ನಿನಗೆ ಬೇಕು ಅಂದಾಗ ಸಿಗಕ್ಕೆ, ಬೇಡ ಅಂದಾಗ ಹೋಗಕ್ಕೆ ಅವನೇನು ಗಂಡನ ಇಲ್ಲ ಅಂದ್ರೆ ನಾಯಿ ಮರಿನೋ? ಏನಂತ ಅನ್ಕೊಬಿಟ್ಟಿದ್ಯಾ ನೀನು? ಮೇಡಮ್ ನಾನು ಬರ್ದೇ ಕೊಟ್ಟಿಲ್ಲ ಮೇಡಮ್, ಅವ್ನು ಸುಳ್ಳು ಹೇಳ್ತಾವನೆ, ನಾಟಕ ಮಾಡ್ತಾವನೆ, ನಾನು ನಿಜವಾಗ್ಲೂ ಬರ್ದು ಕೊಟ್ಟಿಲ್ಲ ಮೇಡಮ್. ನಾನೇನಕ್ಕೆ ಮೇಡಮ್ ಬರ್ದು ಕೊಡ್ಲಿ? ಹೌದಾ, ನೀನೇ ಅವತ್ತೆಲ್ಲ ಬರ್ದು ಕೊಟ್ಟೆ, ನೀನು ಬರ್ದು ಕೊಡ್ತಿದ್ದೇನೆ ಪೇಪರ್ ನನ್ನ ಹತ್ರ ಹೆಂಗ್ ಬಂತು? ನೀನೇ ಸೈನ್ ಹಾಕಿರೋದು ಕಂಡ್ಬಿಟ್ಟು ನೀಟಾಗಿ ನೋಡು, ನೀನೇನೆ ಎಲ್ಲ ಸೈನ್ ಹಾಕ್ಬಿಟ್ಟು ಎಲ್ಲ ಮಾಡಿದ್ಯಾ ನೀಟಾಗಿ, ನೀನೇನೆ ನೋಡು. ಸುಮ್ಮನೆ ಯಾಕೆ ನಂಗೆ ಈ ಥರ ಟಾರ್ಚರ್ ಕೊಡ್ತಾ ಇದೆಯಾ? ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಗಿರು ಅಂತ ಬರ್ದು ಕೊಟ್ಟಿರೋದು ನೀನೇನೆ, ನನಗೆ ನೀನು ಇಷ್ಟ ಇಲ್ಲ ಅಂತ ಬರ್ದು ಕೊಟ್ಟಿರೋದು ನೀನೇನೆ, ಡೈವರ್ಸ್ ನಾನು ಆಮೇಲೆ ಕೊಡ್ತೀನಿ ನಿಧಾನಕ್ಕೆ ಹಂಗೆ ಹಿಂಗಿಂತ ಬರ್ದು ಕೊಟ್ಟಿರೋದು ನೀನೇನೆ, ಎಲ್ಲ ನೀನೇ ಬರ್ದು ಕೊಟ್ಬಿಟ್ಟು ಇವಾಗ ಈ ಥರ ಮಾತಾಡಿದ್ರೆ ಹೆಂಗೆ? ಅದರ ಕೆಳಗಡೆ ಡೈವರ್ಸ್ ಪೇಪರ್ಗಳ ಮೇಲೂ ಸೈನ್ ಹಾಕಿದೆಯಲ್ಲ ನೀನೇನೆ, ಹೋಗ್ಬಿಟ್ಟು ಕೋರ್ಟಾಗಿ ತೀರ್ಮಾನ ಮಾಡ್ಕೊಳ್ಳೋಣ ಅಂತ. ಕೋರ್ಟ್ ಇನ್ನೂ ಹೋಗಿಲ್ಲ ಅಷ್ಟೇನೆ, ಹೋಗ್ಬಿಟ್ಟು ತೀರ್ಮಾನ ಮಾಡ್ಕೊಳ್ಳೋಣ. ಮೋಸ ಮೋಸ, ಇದ್ರಾಗೇನೋ ಮೋಸ ನಡೀತೈತೆ ಮೇಡಮ್ ಅವರೇ, ನಿಜವಾಗೂ ಮೇಡಮ್ ಅವರೇ. ನಾನು ಏನಕ್ಕೆ ಮೇಡಮ್ ಅವರೇ ಸೈನ್ ಹಾಕ್ಲಿ ನನ್ನ ಗಂಡನ ಬಿಟ್ಕೊಡಕ್ಕೆ? ಅದು ಈ ಬಿಕ್ನಾಸಿಗೆ ನಾನು ಯಾಕೆ ಮೇಡಮ್ ಅವರೇ ನನ್ನ ಗಂಡನ ಬಿಟ್ಕೊಡ್ಲಿ? ನನಗೆ ಸೈನೇನೇ ಹಾಕಿಲ್ಲ ಮೇಡಮ್ ಅವರೇ, ದೇವ್ರನ್ನೇ ಹಾಕಿಲ್ಲ ಮೇಡಮ್ ಅವರೇ ಸೈನ್ನ. ಇಲ್ಲೆಲ್ಲೋ ನಾಟಕ ನಡೀತೈತೆ ಮೇಡಮ್ ಅವರೇ, ಎಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬಿಟ್ಟು ಏನೋ ಮಾಡಬೇಕು ಅಂತ ನಾಟಕ ಮಾಡ್ತಾವ್ರೆ ಮೇಡಮ್ ಅವರೇ. ನನ್ನ ಗಂಡಂಗೆ ನಾನು ಯಾವತ್ತೂ ಇಲ್ಲಿ ಗಂಟ ಸೈನೇ ಹಾಕಿಲ್ಲ ಮೇಡಮ್ ಅವರೇ. ದೇವ್ರನ್ನೇ ಅವ್ರ ಅಪ್ರಾಣಿ, ನಮ್ಮ ಅಪ್ರಾಣಿಗೂ ಹೇಳ್ತಿದ್ದೀನಿ ಮೇಡಮ್ ಅವರೇ, ನಮ್ಮ ಅಂಬ್ರಾಣಿಗೂ ಹೇಳ್ತಿದ್ದೀನಿ ಮೇಡಮ್ ಅವರೇ, ನಾನು ಸೈನ್ ಹಾಕೇ ಇಲ್ಲ ಮೇಡಮ್ ಅವರೇ. ಇವನೇನೋ ಖತರ್ನಾಕ್ ನನ್ನ ಮಗ, ಖತರ್ನಾಕ್ ಕೆಲಸ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡ್ತಾವನೆ ಅನ್ನಿಸ್ತದೆ ಮೇಡಮ್ ಅವರೇ. ಯಾಕ್ಲ ಸುಳ್ಳು ಹೇಳ್ತೀಯಾ? ನನಗೆ ಯಾಕೆ ಮೋಸ ಮಾಡ್ತೀಯಾ? ನಾನು ಯಾವಾಗ ನಿನಗೆ ಸೈನ್ ಹಾಕಿ ಕೊಟ್ಟಿದ್ದೆ? ನಿನಗೆ ತಲೆ ಕೆಟ್ಟೈತೆ ನಿನಗೆ? ನಾನು ಸೈನ್ ಹಾಕಿ ಎಲ್ಲಿ ಕೊಟ್ಟಿದ್ದೆ ನಿನಗೆ? ಹೇಳು, ನಾನು ಸೈನು ಹಾಕಿಲ್ಲ ಏನೂ ಹಾಕಿಲ್ಲ ಅಂತ. ನೀನು ಸೈನ್ ಹಾಕಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ಗಂಡ ನನ್ನ ಯಾಕೆ ಮದುವೆ ಮಾಡ್ಕೊಂತ ಇದ್ದ? ಮೇಡಮ್ ಅವರೇ ಹುಟ್ಟು ಡ್ರಾಮಾ ಮೇಡಮ್ ಅವರೇ. ಅವಳಿಗೆ ಬೇಕಾದಾಗ ಗಂಡ ಬೇಕಾದಾಗ ಬರ್ತಾಳೆ, ಬೇಡ ಅಂದಾಗ ನಂಗೆ ಬೇಕಾಗಿಲ್ಲ ಅಂತ ಹೊರಟೋಗ್ತಾಳೆ. ನಾನು ನನ್ನ ಗಂಡ ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದೀವಿ ಮೇಡಮ್ ಅವರೇ. ಮದ್ಯಕ್ಕೆ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟು ತುಂಬ ಬೇಜಾರು ಮಾಡ್ತಾಳೆ ಮೇಡಮ್ ಅವರೇ. ನನಗೆ ಇದೇನೇ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಮೇಡಮ್ ಅವರೇ. ಇವಳನ್ನ ದಯವಿಟ್ಟು ನಮಗೆ ಡಿಸ್ಟರ್ಬ್ ಮಾಡಿದ್ದಂಗೆ ದೂರ ಇರೋಕೆ ಹೇಳಿ ಮೇಡಮ್ ಅವರೇ. ಇಲ್ಲ ಅಂದರೆ ಇವಳು ಪದೇ 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 ಬಂದು 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 ನಮಗೆ ತುಂಬ ತೊಂದರೆ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ನಾವೇ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮೇಡಮ್ ಅವರೇ. ಏನ್ರಿ ಸುಮ್ಮನೆ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ತಾ ಇದ್ದೀರಾ? ಸೈನ್ ಹಾಕತನಕ ಹಾಕ್ಬಿಟ್ಟು ನಿನ್ನ ತಲೆಗಿಲೆ ಕೆಟ್ಟೈತೆ ಅಮ್ಮ ಮಗಳಿಗೆ ಇಬ್ರಿಗೂ. ನಾವಲ್ಲಿ ಕೆಲಸ ಕರೆಬಿಟ್ಟು ಓಡ್ ಬಂದಿದ್ದೀವಿ ಏನೋ ಬಗೆಹರಿಸ್ತಾನೆ ಎಲ್ಲ ಸಮಸ್ಯೆನ ಅಂತ ಹೇಳಿ. ನೀವು ನೋಡಿದ್ರೆ ಇಷ್ಟೆಲ್ಲ ಆಟ ಆಡ್ತಾ ಇದ್ದೀರಾ. ಛೇ ನೋಡಿ, ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬಂದು ವಿಚಾರಣೆ ಮಾಡಬೇಕಿತ್ತು. ಸರಿ, ಇವರೇ ಈ ಥರ ಎಲ್ಲ ಸೈನ್ ಹಾಕಿ ಕೊಟ್ಟಿದ್ದಾರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ತೊಗೊಳ್ಳಿ ಪೇಪರ್ನ. ನಮ್ಮ ಕಡೆಯಿಂದ ಸ್ವಲ್ಪ ನಿಮ್ಗೆ ತೊಂದರೆ ಆಯಿತು, ಕ್ಷಮೆ ಇರಲಿ. ಯಾಕಂದರೆ ನಮ್ದು ಇದೇ ಕೆಲಸ, ಎಲ್ಲರ ಮೇಲೂ ಅನುಮಾನ ಪಡಬೇಕು, ಎಲ್ಲರ ಮೇಲೂ ಡೌಟ್ ಪಡಬೇಕು, ಎಲ್ಲನೂ ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಪರವಾಗಿಲ್ಲ ಮೇಡಮ್ ಅವರೇ, ನಿಮ್ಮ ಕೆಲಸ ನೀವು ಮಾಡಿದ್ದೀರಾ. ನೀವು ಇನ್ನೊಂದ್ಸಲ ಯಾವ ಸಲ ಬಂದ್ಬಿಟ್ಟು ನಮಗೆ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡಿ ಇದೇ ಥರನೇ ಹೇಳ್ತೀವಿ ಮೇಡಮ್ ಅವರೇ. ಅವ್ರಿಗೆ ಹೇಳಿ ಮೇಡಮ್ ಅವರೇ, ಪದೇ ಪದೇ ಬಂದ್ಬಿಟ್ಟು ನನಗೆ ತೊಂದರೆ ಕೊಡಬೇಡಿ ಅಂತೇಳಿ, ನಮಗೆ ತುಂಬ ತೊಂದರೆ ಆಗುತ್ತೆ ಮೇಡಮ್ ಅವರೇ ಈ ಥರ ಮಾಡಿದ್ರೆ. ಅವರು ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿ ಮದುವೆ ಮಾಡಿಸಿ ಈಗ ಮತ್ತೆ ಈ ಥರ ಬಂದು ಟಾರ್ಚರ್ ಕೊಟ್ಟರೆ ಯಾರು ತಾನೇ ಬೇಜಾರಾಗಲ್ಲ ಹೇಳಿ ಮೇಡಮ್ ಅವರೇ? ತುಂಬ ಬೇಜಾರಾಗುತ್ತೆ ಮೇಡಮ್ ಅವರೇ. ಅಕ್ಕಪಕ್ಕದಲ್ಲ ಏನು ಅನ್ಕೊಳ್ಳಲ್ಲ ಮೇಡಮ್ ಅವರೇ. ಇನ್ನೊಂದು ಸಲ ಏನಾದರೂ ಇಲ್ಲಿಗೆ ಬಂದ್ಬಿಟ್ಟು ತೊಂದರೆ ಕೊಟ್ಟರೆ ಇಬ್ಬರೂ ಒದ್ದುಬಿಟ್ಟು ಜೈಲಿಗೆ ಹಾಕ್ಬಿಡ್ತೀನಿ, ಈಗಲೇ ಹೇಳಿದ್ದೀನಿ. ಹಿಂಗೆ ಉತ್ತರ ಮಾಡ್ಕೊಂಡು ಇದೇ ಆಟಗಳು ಆಡ್ಕೊಂಡು ಕೂತ್ಕೊಂಡ್ರೆ ಪೊಲೀಸ್ ಟೈಮ್ನ ವೇಸ್ಟ್ ಮಾಡಿದ್ದಕ್ಕೆ ನಿಮ್ಮಿಬ್ರು ಈಗಲೇ ಒದ್ದನ್ನು ಒಳಗಡೆಗೆ ಹಾಕ್ಬೋದು ಪಾಪ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಮೇಡಮ್ ಅವರೇ, ನನ್ನ ಮಗಳು ಯಾವತ್ತೂ ಸೈನ್ ಹಾಕೇ ಇಲ್ಲ ಮೇಡಮ್ ಅವರೇ. ಇವನು ಫುಲ್ಲು ನಾಟಕ ಆಡ್ತಾವನೆ ಮೇಡಮ್ ಅವರೇ. ಇವನು ನಂಬೇಡಿ ಮೇಡಮ್ ಅವರೇ, ಇವನು ದೊಡ್ಡ 420 ಮೇಡಮ್ ಅವರೇ. ಇವನು ನನ್ನ ಮಗಳು ಯಾಕೆ ಮೇಡಮ್ ಅವರೇ ಸೈನ್ ಹಾಕ್ತಾರೆ? ನೋಡಿ, ನಮಗೆ ಬೇಕಾಗಿರೋ ಸಾಕ್ಷಿಯಲ್ಲಿ ಸಿಕ್ಕೈತೆ. ಸೈನ್ ಹಾಕಿರೋದು ಪ್ರೂಫ್ ಎಲ್ಲನೂ ಅಲ್ಲೇ ಐತೆ. ಎಲ್ಲ ಸೈನ್ ಅದು ನಿಮ್ದೇನೆ. ನೋಡಿ, ಸುಮ್ಮನೆ ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನಿರಲ್ಲ ಅಷ್ಟೇನೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಬಂದು ವಿಚಾರಣೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನೀವೇ ಗಂಡ ಬೇಡ ಅಂತ ಸೈನ್ ಹಾಕಿ ಕೊಟ್ಬಿಟ್ಟು ಈಗ ಮತ್ತೆ ಇನ್ನೊಂದು ಆಟ ಆಡ್ತಾ ಇದ್ದೀರಾ. ಈಗ ಸೈನ್ ಎಲ್ಲ ವೆರಿಫಿಕೇಶನ್ ಮಾಡಿ ನೋಡಿದ್ರೆ ಇಡಿಯಟ್ಸ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಗಂಡಿಂದ ಸೋಲಕ್ಕೆ ಆಸೆ ನಿನಗೆ. ನಾನು ನಿಮಗೆ ಸೈನ್ ಯಾಕೆ ಕೊಟ್ಟಿಲ್ವಲ್ಲ? ಅದು ಹೆಂಗ್ ಸೈನ್ ಬಿತ್ತು ಪೇಪರ್ ಮೇಲೆ? ನೀವೇನಿಯಾ ಫೋರ್ಜರಿ ಮಾಡಿದ್ದೀರಾ? ಅಯ್ಯೋ ದಡ್ಬಡೆ ಹತ್ರ ನಿನ್ನ ಸೈನ್ ಹಾಕ್ಸ್ಕೊಳಕ್ ತಲೆಯನ್ನು ಕೆಡಿಸ್ಕೋಬೇಕೇನೆ. ಆರಾಮಾಗಿ ನೀನೆ ಆಟೋಗ್ರಾಫ್ ಸೈನ್ ಹಾಕ್ದಂಗೆ ಪಟ 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 ಎಲ್ಲ ಪೇಪರ್ಗೂ ಸೈನ್ ಹಾಕೊಟ್ಟಲ್ಲವ. ನಾನು ಯಾವಾಗ ಹಾಕೊಟ್ಟೆ ನಿನ್ಗೆ? ಪಾರಿನೂ ಕರ್ಕೊಂಡೋಗ್ತೀನಿ, ಪಾರಿನ ಕರ್ಕೊಂಡು ಹೋಗಕ್ಕೆ ವೀಸಾ ಪಾಸ್ಪೋರ್ಟ್ ಬೇಕು, ಸೈನ್ ಹಾಕೊಂಡಿದ್ದಕ್ಕೆ ರಪ್ಪ 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 ಸೈನ್ ಹಾಕೊಟ್ಬಿಟ್ಟಲ್ಲ, ಅದೇನೇ ಇದು. ಅಯ್ಯೋ ಲೋಪರ್, ನನ್ನ ಮಗನೇ ಪಾರಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಬಿಟ್ಟು ಡೈವರ್ಸ್ ಬಣ್ಣ ಸೈನ್ ಹಾಕ್ಸ್ಕೊಬಿಟ್ಟಿದ್ಯಾ ನಿನ್ ಮನೆ ಕೈಯಾಗೋಗ. ಅಯ್ಯೋ ಎಲ್ಲಾನು ಮೋಸನೆ ಮಾಡ್ತಾರಲ್ಲ ನಮ್ಗೆ, ಕುಂತ್ರು ನಿಂತ್ರು ಮೋಸನೆನೆಯಾ? ನಾವೇನ್ ಮೋಸ ಮಾಡ್ತಾ ಇಲ್ಲ, ಮೋಸ ಮಾಡ್ತಿರೋದು ನೀವು. ನಾನ್ ಸುಮ್ನೆ ಇದ್ದನು ಮದುವೆ ಮಾಡಿದ್ ನೀವು, ಕಿರಿಕ್ ಮಾಡಿದ್ ನೀವು, ಕಾಲ್ ಕೇಳ್ಕೊಂಡು ಜಗಳ ಮಾಡೋದ್ ನೀವು, ಎಲ್ಲ ನೀವೇನೇನಿಯ. ಬಂಗಾರ ಮರೆ ಸಮಾಧಾನ ಮಾಡ್ಕೊಳ್ಳಿ. ಬರನೇ ಪೇಪರ್ನ ಜೋಪಾನ ಒಳಗಡೆ ಎತ್ತಿಟ್ಬಿಡಿ, ನಡೀರಿ ಹೋಗೋಣ. ಲೇ ಮನ್ಯಾಳಿ, ಯಾಕೆ ಸೈನ್ ಹಾಕೋದೆ? ಅಮ್ಮ, ಪಾರಿನ ಕರ್ಕೊಂಡು ಹೋಗ್ತೀನಿ ಪೇಪರ್ ಅಂತ ಅಲ್ವೇ ನಮ್ಮ ಸೈನ್ ಹಾಕ್ಸ್ಕೊಂಡಿದ್ದು. ಏನ್ ಮಾಡನಿ, ಹಾಳು ಮಾಡ್ಬಿಟ್ಟ ಎಲ್ಲನೂ ನಮ್ಮನ್ನ ಲೋಪರ್ ನನ್ ಮಗ.